ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬುರುಡೆ ಚಿನ್ನಯ್ಯನ ಕಸ್ಟಡಿ ಇದೀಗ ಮತ್ತೆ 3 ದಿನ ಮುಂದುವರಿತಾ ಇದೆ. ಹೀಗಾಗಿ ಎಸ್ಐಟಿ ಟೀಮ್ ತಮಿಳುನಾಡಿನಲ್ಲಿ ಮಹಜರು ನಡೆಸೋಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಇದರ ರಿಪೋರ್ಟ್ ಇಲ್ಲಿದೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣ, ಬುರುಡೆ ಚಿನ್ನಯ್ಯ ಮತ್ತೆ ಎಸ್ಐಟಿ ಕಸ್ಟಡಿಗೆ. ದೆಹಲಿ, ತಮಿಳುನಾಡಿನಲ್ಲಿ ಮಹಜರು ಆಗುತ್ತಾ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಬುರುಡೆ ಪ್ರಕರಣ. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತ ಪ್ರಕರಣ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಈಗಾಗಲೇ ಆರೋಪಿ ಚಿನ್ನಯ್ಯ ಬುರುಡೆ ಕತೆ ಹಿಂದಿನ ಮಾಸ್ಟರ್ ಮೈಂಡ್ಗಳ ಹೆಸರುಗಳನ್ನ ಇಂಚಿಂಚಾಗಿ ಬಿಚ್ಚಿಟ್ಟಿದ್ದಾನೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸ, ಬೆಂಗಳೂರಿನ ಜಯಂತ ಟಿ ನಿವಾಸ ಹಾಗೂ ಬುರುಡೆ ಗ್ಯಾಂಗ್ ಮೀಟಿಂಗ್ ನಡೆಸಿದ ಹೋಟೆಲ್ನಲ್ಲಿ ಎಸ್ಐಟಿ ಈಗಾಗಲೇ ಮಹಜರು ನಡೆಸಿದೆ. 12 ದಿನಗಳ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯವಾದ ಹಿನ್ನೆಲೆ ನಿನ್ನೆ ಆರೋಪಿ ಚಿನ್ನಯ್ಯನನ್ನ ಮತ್ತೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಸ್ಐಟಿ ಪೊಲೀಸರು ಹಾಜರುಪಡಿಸಿದ್ರು. ಈ ನಡುವೆ ಆರೋಪಿ ಚಿನ್ನಯ್ಯ ಉಚಿತ ನ್ಯಾಯವಾದಿಗಳನ್ನ ನೀಡುವಂತೆ ಮನವಿ ಮಾಡಿದ್ದಾನೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ಮಂಗಳೂರಿನ ನ್ಯಾಯವಾದಿ ಕಿಶೋರ್ ನೇತೃತ್ವದಲ್ಲಿ ಚಿನ್ನಯ್ಯನಿಗೆ 4 ವಕೀಲರನ್ನ ನೇಮಿಸಲಾಗಿದೆ. ಎಸ್ಐಟಿ ಮತ್ತೆ ಬುರುಡೆ ಮ್ಯಾನ್ ಅನ್ನ ವಶಕ್ಕೆ ನೀಡುವಂತೆ ಮನವಿ ಮಾಡಿದ್ರು. ಅದರಂತೆ ನ್ಯಾಯಾಲಯ 3 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿದ್ದು, ಸೆಪ್ಟೆಂಬರ್ 6ರಂದು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲು ಸೂಚಿಸಿದೆ. ಡಿಜಿಪಿ ಪ್ರಣವ್ ಮೊಹಾಂತಿ ನೇತೃತ್ವದ ಎಸ್ಐಟಿ ಟೀಮ್ ಪ್ರಾರಂಭದಿಂದ ಇಲ್ಲಿಯವರೆಗೂ ಈ ಪ್ರಕರಣದ ವಿಚಾರದಲ್ಲಿ ಜಾಣ್ಮೆಯ ನಡೆ ಇಡುತ್ತಿದೆ. ಪ್ರತಿಯೊಂದು ಸಾಕ್ಷಿ, ದಾಖಲೆ, ಮಹಜರು ಪ್ರಕ್ರಿಯೆಯಲ್ಲಿ ಯಾವುದೇ ಎಡವಟ್ಟುಗಳಾಗದಂತೆ ಜಾಗ್ರತೆ ವಹಿಸಿದೆ. ಇದೇ ಕಾರಣಕ್ಕೆ ಮಹಜರಿಗೆ ಸರ್ಕಾರಿ ಸಿಬ್ಬಂದಿಗಳನ್ನೇ ಬಳಸುತ್ತಿದ್ದಾರೆ. ಅರ್ಥಾತ್ ಬೆಳ್ತಂಗಡಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳನ್ನ ಮಹಜರಿಗೆ ಸಾಕ್ಷಿಗಳನ್ನಾಗಿ ಮಾಡಲಾಗಿದೆ. ಸ್ಥಳೀಯರು ಅಥವಾ ಸಾರ್ವಜನಿಕರನ್ನ ಮಾಡಿದ್ರೆ ಮುಂದಿನ ದಿನ ಕೋರ್ಟ್ ವಿಚಾರಣೆಯ ವೇಳೆ ಸಾಕ್ಷಿಗಳು ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ. ಈ ಕಾರಣಕ್ಕೆ ಸರ್ಕಾರಿ ಅಧಿಕಾರಿಗಳನ್ನ ಬಳಸಿದ್ರೆ ಅವರು ಯಾವ ಕಾರಣಕ್ಕೂ ಯೂ ಟರ್ನ್ ಹೊಡೆಯೋದಿಲ್ಲ ಅನ್ನೋದು ಎಸ್ಐಟಿ ಲೆಕ್ಕಾಚಾರವಾಗಿದೆ. ಈಗಾಗಲೇ ಪ್ರಮುಖ ಜಾಗಗಳಲ್ಲಿ ಮಹಜರು ಪ್ರಕ್ರಿಯೆ ಮುಗಿದಿದೆ. ಆದರೆ ಎಸ್ಐಟಿ ಮಾತ್ರ ಬುರುಡೆ ಷಡ್ಯಂತ್ರದ ಹಿಂದಿನ ಸೂತ್ರಧಾರಿಗಳು ಎನ್ನಲಾದ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿಗೆ ಈವರೆಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿಲ್ಲ. ಆರೋಪ ಹೊತ್ತ ಟೀಮ್ನ ಬಂಧಿಸೋದಕ್ಕೆ ಪ್ರಬಲ ದಾಖಲೆಗಳ ಹುಡುಕಾಟದಲ್ಲಿ ಎಸ್ಐಟಿ ತೊಡಗಿಸಿಕೊಂಡಂತಿದೆ. ಒಟ್ಟಾರೆ ಈ ಬುರುಡೆ ಪ್ರಕರಣ ಯಾವಾಗ ಯಾರ ಬುಡಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ತಿರುವುಗಳನ್ನ ಈ ಪ್ರಕರಣ ಪಡೆದುಕೊಂಡಿದೆ. ಒಟ್ಟು ನಾನಾ ತಿರುವುಗಳನ್ನ ಪಡೆದ ಈ ಕೇಸ್ ಮುಂದೆ ಯಾವ ತಿರುವು ಪಡೆದುಕೊಳ್ಳುತ್ತದೆ, ಎಲ್ಲಿಗೆ ಹೋಗಿ ನಿಂತುಕೊಳ್ಳುತ್ತದೆ ಅನ್ನೋದು ಕುತೂಹಲ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.